ತಿನ್ನುವ ಫುಡ್ ಬಗ್ಗೆ ನಿಮಗೆ ಎಚ್ಚರ ಇರಬೇಕು. ಅದರಲ್ಲೂ ಈ ಜಾಮ್ ಕೊಡೋ ವಿಚಾರದಲ್ಲಂತೂ ಒಂದಲ್ಲ 100 ಬಾರಿ ಯೋಚಿಸಿ. ಯಾಕಂದ್ರೆ ನಾವು ಈ ಜಾಮ್ ತಯಾರಾಗೋ ಜಾಗಕ್ಕೆ ನುಗ್ಗಿದಾಗ ನಮ್ಮ ಮುಂದೆ ಅದರ ಭಯಾನಕ ಮುಖಗಳು ಒಂದೊಂದಾಗೆ ತೆರೆದುಕೊಳ್ತಾ ಹೋದ್ವು. ಫ್ಯಾಕ್ಟರಿ ಒಳಗೆ ನುಗ್ಗಿದ ನಮಗೆ ಶಾಕ್ ಮೇಲೆ ಶಾಕ್ ಕಾದಿತ್ತು. ಅಲ್ಲಿ ಕಂಡ ಒಂದೊಂದು ದೃಶ್ಯಗಳು ನಮ್ಮ ಕಣ್ಣಿಗೆ ನಂಬಲು ಅಸಾಧ್ಯವಾಗಿದ್ದು. ಇಡೀ ಫ್ಯಾಕ್ಟರಿಯ ತುಂಬೆಲ್ಲ ಕೊಳೆತು ನಾರುತ್ತಿದ್ದ ವಾಸನೆಯೇ ಹೆಚ್ಚು. ಗಬ್ಬು ನಾರ್ತಿರುವಂತಹ ವಾಸನೆ ಇಲ್ಲಿಂದ ಬರ್ತಾ ಇದೆ. ಈ ವಾಸನೆಯನ್ನ ತಡ್ಕೊಂಡು ಇಲ್ಲಿ ಕೆಲಸ ಮಾಡೋರು ಅದು ಯಾವ ರೀತಿ ಜಾಮನ್ನು ತಯಾರು ಮಾಡ್ತಾರೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು. ಯಾಕಂದರೆ ಇಲ್ಲಿ ಯಾರು ಕೂಡ ಬಹುಶಃ ನಮ್ಮ ಕರ್ನಾಟಕದ ಪ್ರಜೆಗಳು ಯಾರು ಕೂಡ ಇಲ್ಲಿ ಕೆಲಸ ಮಾಡಲ್ಲ. ಇಲ್ಲಿ ಬರುವಂತಹವರೆಲ್ಲರೂ ಕೂಡ ಉತ್ತರ ಭಾರತದ ಯುವಕರು. ಬರೀ 5,000 ರಿಂದ 6,000 ರೂಪಾಯಿಗೆ ಬಂದು ಇವರು ಇಲ್ಲಿ ಕೆಲಸ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಅಸಹ್ಯವಾದಂತಹ ವಾತಾವರಣ ಅಂದರೆ ಇಲ್ಲೆಲ್ಲವೂ ಕೂಡ ಇಲಿ ಪಿಚ್ಕೆಗಳು, ಜೊತೆಗೆ ಇಲ್ಲಿ ಒಳಗಡೆ ಹಾವು ಸೇರ್ಕೊಂಡಿದ್ರು ಕೂಡ ಹೇಳೋಕ್ಕಾಗಲ್ಲ. ಅಂತಹ ಕೆಟ್ಟದಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಜಾಮ್ ಮತ್ತು ಈ ಫ್ರೂಟಿ ಅನ್ನುವಂಥದ್ದನ್ನು ತಯಾರು ಮಾಡ್ತಾರೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಕೊಳ್ತೋಗಿದೆ. ಹೊರಗಡೆಯಿಂದ ಮಳೆ ಬಂದರೂ ಸಮೇತ ಆ ಮಳೆ ನೀರು ಗಲೀಜೆಲ್ಲವೂ ಕೂಡ ಈ ಒಳಗಡೆ ಸೇರ್ಕೊಳುತ್ತೆ. ಇಲ್ಲೇ ಹಣ್ಣುಗಳನ್ನು ನೆನಾಕ್ತಾರೆ. ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಚರಂಡಿ ನೀರು ಇಲ್ಲಿಂದ ಹೋಗ್ತಾ ಇರುತ್ತೆ. ಅಂದರೆ ಇವರು ಎಷ್ಟರ ಮಟ್ಟಿಗೆ ಪರಿಶುದ್ಧತೆಯನ್ನು ಜಾಮ್ ಅಥವಾ ಫ್ರೂಟಿ ತಯಾರು ಮಾಡುವಂತಹ ವಿಧಾನದಲ್ಲಿ ಅಳವಡಿಸಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂತಹ ದೃಶ್ಯಗಳು ಇನ್ಯಾವುದು ಕೂಡ ಇರಲಿಕ್ಕಿಲ್ಲ. ಹೌದು, ಇಷ್ಟೊಂದು ಕೆಟ್ಟದಾಗಿ ಜಾಮ್ ಯಾರೂ ತಯಾರು ಮಾಡೋದಿಲ್ಲ. ಹಣದ ಆಸೆಗೋಸ್ಕರ ಈ ಕಂಪನಿ ಮಾಲೀಕರು ಸಿಕ್ಕ ವಸ್ತುಗಳನ್ನು ಹಾಕಿ ಜಾಮ್ ತಯಾರು ಮಾಡ್ತಾರೆ. ಈ ಫುಡ್ ಅಡಲ್ಟ್ರೇಷನ್ ಅನ್ನೋದು ಒಂದು ಪಾಯ್ಸನ್ ಇದ್ದಂಗೆ. ಈ ಜನಸಾಮಾನ್ಯರಿಗೆ ಅದು ಅರಿವಿಲ್ಲ. ಈ ಒಂದು ತಡೆಗಟ್ಟಕ್ಕೆ ಸಾಕಷ್ಟು ಕಾನೂನುಗಳಿದ್ದಾವೆ. ಆ ಕಾನೂನುಗಳು ಇರೋದು ಜನಸಾಮಾನ್ಯರಿಗೂ ಅರಿವಿಲ್ಲ, ಆ ನಡೆಸ್ತಾ ಇರೋರಿಗೂ ಅರಿವಿಲ್ಲ. ಅವರು ಕೂಡ ಡೈಲಿ ವೇಜಸ್ಸಲ್ಲೋ ಯಾವುದೋ ರೂಪದಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತಾರೆ. ಆ ಓನರ್ ಏನೋ ಒಂದು ದುಪ್ಪಟ್ಟ ಲಾಭಕ್ಕೋಸ್ಕರ ಈ ಥರ ಅವನು ಏನು ಮಾಡ್ತಾನೆ, ದುರಾಸೆಯಿಂದ ಅವನು ಏನು ಮಾಡ್ತಾನೆ, ಇದನ್ನೆಲ್ಲ ಮಿಕ್ಸಪ್ ಮಾಡೋದು ಈ ಥರ ನಡೆದೋಗ್ತಾ ಇದೆ. ಅದನ್ನು ಕಾನೂನು ಕಟ್ಟಿವು ಮಾಡಬೇಕಾದ್ರೆ ನಮ್ಮ ಏನು ಇದೆ ಕಾನೂನು ಇದೆ ಅದನ್ನು ಬಿಗಿ ಮಾಡೋಕ್ಕೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಮಿಕ್ಸ್ಡ್ ಫ್ರೂಟ್ಸ್ ಯಾವುವು? ಇನ್ನು ವೆರೈಟಿ ಆದಂತಹ ಜಾಮ್ಗಳನ್ನು ಇವರು ತಯಾರಿಸ್ತಾರೆ. ಅದರಲ್ಲಿ ಪ್ರಮುಖವಾದ್ದು ಅಂದರೆ ಅದು ಮಿಕ್ಸ್ಡ್ ಫ್ರೂಟ್ ಜಾಮ್. ಹೆಸರಿಗೆ ಮಾತ್ರ ಇಲ್ಲಿ ಕೊಳೆತ ಪಪ್ಪಾಯಿ ಹಣ್ಣನ್ನ ಹಾಕ್ತಾರೆ ಹೊರತು ಇನ್ಯಾವುದೇ ಹಣ್ಣುಗಳನ್ನು ಬಳಸುವುದಿಲ್ಲ. ಜಾಮ್ ಮಾಡಬೇಕು ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸು ಒಂದು ಬೇಸಿಕ್ ಮಿನಿಮಮ್ ಸ್ಟ್ಯಾಂಡರ್ಡ್ ಅಂತ ಮಾಡಿದೆ. ಅಂತ ಹೇಳಿದರೆ ಅದರಲ್ಲಿ 45% ಹಣ್ಣಿನ ಅಂಶವೇ ಇರಬೇಕು. ಹಣ್ಣಿನ ಅಂಶ 45ಕ್ಕಿಂತ 5-10% ಹಾಕ್ಬಿಟ್ಟು ಅದಕ್ಕೆ ಕಲರ್ ಹಾಕಿ ಅದಕ್ಕೆ ಸ್ಟಾರ್ಚ್ ಹಾಕಿ ಜಾಮ್ ಎಲ್ಲ ಮಾಡುವಂಥದ್ದು ಮಾಡ್ಬೋದು. ಆ್ಯಕ್ಚುಲಿ ಜಾಮ್ ಅಂತ ಪದಾರ್ಥದಲ್ಲಿ ಅತಿ ಹೆಚ್ಚು ಸಕ್ಕರೆ ಇರತಕ್ಕಂಥದ್ದು, ಆರೋಗ್ಯಕ್ಕೆ ಪೂರಕ ಅಂತ ಹೇಳೋಕ್ಕಾಗಲ್ಲ. ಆದರೆ ಹಾಕ್ತಾರೆ, ಬ್ರೆಡ್ಡು ಇದಕ್ಕೆ ಜಾಮ್ಗೆ ಹಾಕ್ತಕ್ಕಂಥದ್ದು ಇದೆ. ಆದರೆ ಅದನ್ನು ಸುರಕ್ಷಿತವಾಗಿ ಮಿನಿಮಮ್ ಸ್ಟ್ಯಾಂಡರ್ಡ್ ಅಂತ ಏನಿದೆಯಲ್ಲ ಅದನ್ನು ಮಾಡದೇ ಇದ್ದರೆ ಆರೋಗ್ಯಕ್ಕೆ ಅದು ಬಹಳ ಮಾರಕವಾಗ್ತದೆ. ಈ ಹಣ್ಣುಗಳೆಲ್ಲವೂ ಕೂಡ ಬೂಜು ಬಂದಿದೆ. ಬೂಜು ಹಿಡಿದಂತಹ ಹಣ್ಣುಗಳಲ್ಲಿ ಇವರು ಮಿಕ್ಸೆಡ್ ಫ್ರೂಟ್ ಜಾಮ್ ಅನ್ನೋದನ್ನ ತಯಾರು ಮಾಡ್ತಾರೆ. ಅಂದರೆ ಇವರ ಗುಣಮಟ್ಟ ಎಷ್ಟರ ಕಳಪೆ ಮಟ್ಟಿಗೆ ಇದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತಹ ಉದಾಹರಣೆ ಅನ್ಬೋದು. ಯಾಕಂದರೆ ಇಲ್ಲಿ ಕೈ ಇಕ್ಕಕ್ಕೆ ಆಗಲ್ಲ, ಅಷ್ಟು ಕೆಟ್ಟದಾಗಿ ಇಲ್ಲಿ ವಾಸನೆ ಬರ್ತಾ ಇದೆ. ನೊಣಗಳು, ಜಿರಳೆಗಳು, ಇದ್ರೊಳಗಡೆ ಹಾವು ಸೇರ್ಕೊಂಡಿದ್ರು ಹೇಳೋಕ್ಕಾಗಲ್ಲ. ಅಂತಹ ತೊಟ್ಟಿಗಳಲ್ಲಿ ಇವರು ಮಿಕ್ಸೆಡ್ ಫ್ರೂಟ್ ಜಾಮನ್ನು ತಯಾರು ಮಾಡುವಂತಹ ಪದಾರ್ಥಗಳನ್ನು ಹಾಕಿ ಇವರು ಶೇಖರಿಸಿರ್ತಾರೆ. ಹಣ್ಣುಗಳ ಸಿಪ್ಪೆಗಳನ್ನು ಪೀಸ್ ಮಾಡಿ ಇಂತಹ ಬಾಯಿಲ್ಗೆ ಹಾಕಿ ಬೇಯಿಸಬೇಕು, ಹದ ಮಾಡಬೇಕು. ಹದ ಮಾಡಿದ ಬಳಿಕ ತೆಗೆದು ಅದನ್ನು ಮತ್ತೆ
ಸಕ್ಕರೆ ಮಿಶ್ರಿತವಾದಂತಹ ಪಾಕಕ್ಕೆ ಹಾಕಬೇಕು. ಆ ಪಾಕದಿಂದ ಹದಗೊಳಿಸಿದ ಬಳಿಕ ಮತ್ತೆ ಅದಕ್ಕೆ ನಮಗೆ ಯಾವ ರೀತಿಯಾದಂತಹ ಕಲರ್ ಬೇಕೋ ಆ ಕಲರ್ ಹಾಕಿ ಜಾಮನ್ನು ತಯಾರು ಮಾಡ್ಬೋದು. ಇದು ನಾವು ತಿನ್ನುವಂತಹ ಜಾಮ್ ಏನಿದೆ ಆ ಜಾಮ್ ತಯಾರಾಗುವಂತಹ ವಿಧಾನ ಇದು. ಈ ರೀತಿ ತಯಾರಾದಂತಹ ಜಾಮನ್ನು ಹೀಗೆ ಡಿಸೈನ್ ಆಗಿ ಪ್ಯಾಕ್ ಆಗಿ ತಯಾರು ಮಾಡ್ತಾರೆ. ಇಂತಹ ಸೀಲನ್ನು ಹಾಕ್ತಾರೆ. ಫಾರಮ್ ಫ್ರೆಶ್ ಮಿಕ್ಸ್ಡ್ ಫ್ರೂಟ್ ಜಾಮ್ ಅಂತೇಳಿ ಲೇಬಲ್ ಕೂಡ ಹಾಕ್ತಾರೆ. ಇದನ್ನ ಮಾರ್ಕೆಟಲ್ಲಿ ಕಮ್ಮಿ ರೇಟ್ಗೆ ಮಾರಾಟ ಮಾಡ್ತಾರೆ. ಈಗ ನಾವು ಇಷ್ಟೊತ್ತು ಎಲ್ಲವನ್ನೂ ಕೂಡ ನೋಡಿದ್ವಿ. ಪರಂಗಿ ಹಣ್ಣು ಬಿಟ್ಟು ಮಿಕ್ಸೆಡ್ ಫ್ರೂಟ್ ಯಾವುದಾದ್ರೂ ಕಾಣಿಸ್ತಾ? ಇಲ್ಲಿ ಆಪಲ್ ಹಾಕಿದ್ದಾರೆ, ದ್ರಾಕ್ಷಿ ಹಾಕಿದ್ದಾರೆ, ಬಾಳೆಹಣ್ಣು ಹಾಕಿದ್ದಾರೆ, ಇಲ್ಲಿ ಎಲ್ಲ ಪದಾರ್ಥಗಳನ್ನು ಹಾಕಿದ್ದಾರೆ. ಆದರೆ ನೀವು ತಿನ್ನುವಂತಹ ಮಿಕ್ಸೆಡ್ ಫ್ರೂಟ್ ಜಾಮ್ ಯಾವ ರೀತಿ ತಯಾರಾಗುತ್ತೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದಂತಹ ಉದಾಹರಣೆ ಅನ್ಬೋದು. ಲೋ ಕ್ವಾಲಿಟಿ ವಸ್ತುಗಳನ್ನು ಎಲ್ಲವನ್ನೂ ಕೂಡ ಹಾಕಿದಾಗ ಜಾಮ್ ಎಷ್ಟು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತಹ ಉದಾಹರಣೆ ಅನ್ಬೋದು. ಯಾಕಂದರೆ ನಾವು ಹೈಫೈ ಆದಂತಹ ಜಾಮನ್ನು ತಗೋಬೇಕಾದ್ರೆ 220 ರಿಂದ 280 ರೂಪಾಯಿ ಬೇಕಾಗುತ್ತೆ 1 kg. ಆದರೆ ಇಲ್ಲಿ ಬರೀ 50 ರೂಪಾಯಿಗೆ 1 kg ಅಷ್ಟು ಜಾಮನ್ನು ಮಾರ್ತಾರೆ ಅಂದರೆ ಜಸ್ಟ್ ನೀವೇ ಊಹೆ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಯಾವ ರೀತಿಯಾದಂತಹ ಲೋ ಕ್ವಾಲಿಟಿ ಹೊಂದಿರ್ಬೋದು ಅಂತ. ನೀವು ಕೇಳ್ತಾ ಇರುವುದು ಅಕ್ಷರಶಃ ಸತ್ಯ. ಬರೀ 50 ರೂಪಾಯಿಗೆ 1 kgಯ ಜಾಮ್ ಮಾರುಕಟ್ಟೆಯಲ್ಲಿ ದೊರೆಯುತ್ತೆ. ಇನ್ನು ಈ ಫುಡ್ ಫ್ಯಾಕ್ಟರಿಯ ಒಳಹೊಕ್ಕು ನೋಡಿದಾಗ ನಮ್ಮ ಕಣ್ಣಿಗೆ ಸಡನ್ ಆಗಿ ಕಂಡದ್ದು ಹುಳುಗಳ ರಾಶಿ. ಅಲ್ಲಿ ನಮಗೆ ಕಂಡದ್ದು ಹುಳಗಳ ರಾಶಿ. ಜಾಮ್ ಫ್ಯಾಕ್ಟರಿಯಲ್ಲಿ ಹುಳಗಳ ಎಷ್ಟೊಂದು ಘೋರ ಅಲ್ವಾ? ಈ ಫ್ರೂಟ್ ಜಾಮ್ ಬಗ್ಗೆ ಇನ್ನೂ ಹೇಳೋದು ಬಾಕಿ ಇದೆ. ಆದರೆ ಅದನ್ನು ನೋಡೋಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.